ಪರಿ ಅರ್ಜುನ್ ಕಡೆ ನೋಡಿದ್ಲು ಮತ್ತು ಅವಳು ಏನಾದರೂ ಹೇಳೋ ಮೊದಲೇ ಅರ್ಜುನ್ ಅವಳನ್ನ ಕೋಪದಿಂದ ದಿಟ್ಟಿಸಿ ನೋಡಿ ಸುಮ್ಮನೆ ಅಲ್ಲಿಂದ ಹೊರಗೆ ಹೋದ. ಪರಿ ಅವನು ಈ ರೀತಿ ಹೋಗೋದನ್ನು ನೋಡಿ ಸ್ವಲ್ಪ ಅಪ್ಸೆಟ್ ಆದ್ಲು. ಅವಳ ಮೆಲ್ಲನೆ ಧ್ವನಿಯಲ್ಲಿ ಬೇಸರದಿಂದ ಹೇಳಿದ್ಲು, ನನಗೂ ಒಬ್ಬ ಬಾಯ್ ಫ್ರೆಂಡ್ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಪರಿ ಈ ಮಾತು ಹೇಳಿದ ತಕ್ಷಣ ಅವಳ ಗೆಳತಿಯರು ಅವಳ ಕಡೆ ಆಶ್ಚರ್ಯದಿಂದ ನೋಡ್ತಾ ಹೇಳಿದ್ರು, ಏನಾಯಿತು, ನೀನೇನು ಹೇಳ್ತಿದ್ಯಾ? ಪರಿ ಇಲ್ಲ ಅಂತ ತಲೆಯಲ್ಲಾಡಿಸ್ತಾ ಹೇಳಿದ್ಲು, ಇಲ್ಲ ಏನಿಲ್ಲ. ಎಷ್ಟು ಹೇಳಿ ಅವಳು ತನ್ನ ಗೆಳತಿಯರ ಜೊತೆ ಅಲ್ಲೇ ಕೂತು ಮಧ್ಯಾಹ್ನದ ಊಟ ಮಾಡೋದಕ್ಕೆ ಶುರು ಮಾಡಿದ್ಲು. ಇನ್ನೊಂದು ಕಡೆ ಭೂಮಿ ತನ್ನ ಮಲಗೋ ಕೋಣೆಯಲ್ಲಿ ಸುಮ್ಮನೆ ಮಲಗಿದ್ಲು. ಅವಳು ಸ್ವಲ್ಪ ಹೊತ್ತಿನಲ್ಲೇ ನಿದ್ರೆಗೆ ಜಾರಿದ್ಲು ಮತ್ತು ಅವಳು ಕಣ್ಣು ಬಿಟ್ಟಾಗ ತನ್ನ ತಲೆ ಹಿಡ್ಕೊಳ್ತಾ ಹೇಳಿದ್ಲು, ನನ್ನ ತಲೆ ಯಾಕೆ ಇಷ್ಟೊಂದು ಭಾರ ಆಗ್ತಾ ಇದೆ. ಭೂಮಿ ಮೆಲ್ಲನೆ ಎದ್ಲು ಮತ್ತು ವಾಶ್ರೂಮ್ ಕಡೆ ಹೋಗೋದಕ್ಕೆ ಶುರು ಮಾಡಿದ್ಲು. ಅವಳು ನೋಡಿದ್ಲು ಕೋಣೆಯಲ್ಲಿ ಅವಳು ಒಬ್ಬಳೇ ಇದ್ಲು ಮತ್ತು ಸೂರ್ಯ ಕೋಣೆಯಿಂದ ಹೊರಗೆ ಹೋಗಿದ್ದ. ಭೂಮಿ ಹೇಗೋ ವಾಶ್ರೂಮಿಂದ ಸ್ನಾನ ಮುಗಿಸಿ ಬಂದಳು ಮತ್ತು ಅವಳು ತನ್ನ ಬೆಡ್ ಮೇಲೆ ವಾಪಸ್ ಮಲಕ್ಕೊಂಡ್ಳು. ಅವಳ ತಲೆ ನೋವಿನಿಂದ ಸಿಡಿತಿತ್ತು, ಆದರೆ ಭೂಮಿ ಈ ವಿಷಯದ ಬಗ್ಗೆ ಅಷ್ಟಾಗಿ ಗಮನ ಕೊಡಲಿಲ್ಲ. ಅವಳು ಸುಮ್ಮನೆ ಕಣ್ಮುಚ್ಚಿ ಬೆಡ್ ಮೇಲೆ ಮಲಗಿದ್ಲು. ಸಂಜೆ ಸಮಯ. ಸೂರ್ಯ ವಾಪಸ್ ಕೋಣೆಗೆ ಬಂದಾಗ ನೋಡಿದ ಭೂಮಿ ಇನ್ನೂ ಬೆಡ್ ಮೇಲೆ ಮಲಗಿದ್ಲು ಮತ್ತು ಅವಳ ಮುಖ ಪೂರ್ತಿ ಕೆಂಪು ಕಾಣಿಸ್ತಿತ್ತು. ಭೂಮಿ ಮುಖದ ಬಣ್ಣ ಬದಲಾಗಿರೋದನ್ನು ಕಂಡು ಸೂರ್ಯ ಅವಳ ಹತ್ರ ಹೋದ ಮತ್ತು ಮೆಲ್ಲನೆ ಧ್ವನಿಯಲ್ಲಿ ಭೂಮಿಯನ್ನ ಕರೀತಾ ಹೇಳ್ದ, ಭೂಮಿ ನೀನು ಇನ್ನೂ ಮಲಗಿದ್ಯಾ? ನೀನು ಮಧ್ಯಾಹ್ನ ಊಟ ಮಾಡಿದ್ಯೋ ಇಲ್ವೋ? ಭೂಮಿ ಅವನ ಮಾತಿಗೆ ಯಾವುದೇ ಉತ್ತರ ನೀಡಲಿಲ್ಲ. ಸೂರ್ಯ ಅವಳಿಂದ ಯಾವುದೇ ರೆಸ್ಪಾನ್ಸ್ ಬಾರದಿರೋದನ್ನು ಕಂಡು ಅವಳ ಹತ್ರ ಹೋದ ಮತ್ತು ಮೆಲ್ಲನೆ ಭೂಮಿ ಕೆನ್ನೆಯನ್ನು ಮೇಲೆ ತನ್ನ ಕೈ ಇರಿಸ್ತಾ ಹೇಳ್ದ, ನಾನು ನಿನಗೇನೋ ಕೇಳ್ತಿದ್ದೀನಿ, ನನ್ನ ಮಾತಿಗೆ ಯಾಕೆ ಉತ್ತರ ನೀಡ್ತಿಲ್ಲ ಭೂಮಿ? ಸೂರ್ಯ ಭೂಮಿಯನ್ನು ಎಬ್ಬಿಸ್ತಿದ್ದ ಮತ್ತು ಆಗಲೇ ಅವನು ಭೂಮಿ ಕುತ್ತಿಗೆಯನ್ನು ಸ್ಪರ್ಶಿಸ್ತಾ ಭೂಮಿಯ ಪೂರ್ತಿ ದೇಹ ಬೆಂಕಿಯಂತೆ ಕಾಯ್ತಿತ್ತು. ಸೂರ್ಯ ಈ ವಿಷಯವನ್ನು ಅನುಭವಿಸಿದ ತಕ್ಷಣ ಭೂಮಿ ಕೆನ್ನೆಯನ್ನು ತಡ್ತಾ ಹೇಳ್ದ, ಭೂಮಿ ಭೂಮಿ ನಿನಗೆ ಜ್ವರ ಬಂದಿದೆ, ಅದಿಷ್ಟೊಂದು ಜೋರಾಗಿ. ಸೂರ್ಯ ಈ ಮಾತು ಹೇಳಿದ ತಕ್ಷಣ ಭೂಮಿ ಮೆಲ್ಲನೆ ಕಣ್ಬಿಟ್ಲು, ಆದರೆ ಅವಳಿಗೆ ಕಣ್ಣು ಬಿಡೋದಕ್ಕೂ ಸಾಧ್ಯವಾಗ್ತಿರ್ಲಿಲ್ಲ. ಸೂರ್ಯ ತಕ್ಷಣ ಮೊಬೈಲ್ ಫೋನ್ ಎತ್ಕೊಂಡು ಅರ್ಜುನ್ಗೆ ಕಾಲ್ ಮಾಡ್ದ ಮತ್ತು ಡಾಕ್ಟರ್ನ ಕರೆಸೋದಕ್ಕೆ ಹೇಳ್ದ. ಸ್ವಲ್ಪ ಹೊತ್ತಿನಲ್ಲಿ ವೈದ್ಯರು ಅವನ ಮನೆಗೆ ಬಂದರು. ಅವ್ರ ಭೂಮಿಯನ್ನು ನೋಡಿದ ತಕ್ಷಣ ಸೂರ್ಯನಿಗೆ ವಿವರಿಸ್ತಾ ಹೇಳಿದ್ರು, ಇವರಿಗೆ ಅತಿ ಹೆಚ್ಚಿನ ಜ್ವರ ಇದೆ, ನಾನು ಇವರಿಗೆ ಇಂಜೆಕ್ಷನ್ ಕೊಡಬೇಕಾಗತ್ತೆ. ಇವ್ರಿಗೆ ಬಹಳ ಸಮಯದ ಮೊದಲೇ ಜ್ವರ ಬಂದಿತ್ತು. ನೀವು ಮೊದಲೇ ನನಗೆ ಯಾಕೆ ಕರೆಸಲಿಲ್ಲ ಮಿಸ್ಟರ್ ಸೂರ್ಯ? ಸೂರ್ಯ ಮೆಲ್ಲನೆ ಒಪ್ಪಿಗೆ ನೀಡಿದ್ವ ಮತ್ತು ವೈದ್ಯರು ಭೂಮಿಗೆ ಇಂಜೆಕ್ಷನ್ ನೀಡಿದ್ರು. ಭೂಮಿ ನಡುಕ್ತಿದ್ಲು ಮತ್ತು ವೈದ್ಯರು ಸೂರ್ಯನ ಕಡೆ ನೋಡ್ತಾ ಹೇಳಿದ್ರು, ಇವರಿಗೆ ಈ ಔಷಧಿಗಳನ್ನ ನೀಡಿ ಬೆಳಿಗ್ಗೆವರೆಗೆ ಜ್ವರ ಇಳಿದ್ರೆ ಸರಿ, ಇಲ್ಲಾದರೆ ನೀವು ಮತ್ತೆ ನನ್ನ ಚೆಕಪ್ಗೆ ಕರೀರಿ. ಸೂರ್ಯ ಒಪ್ಪಿಗೆ ನೀಡಿದ ಮತ್ತು ವೈದ್ಯರು ಅಲ್ಲಿಂದ ಹೊರಟು ಹೋದರು. ಸೂರ್ಯ ಭೂಮಿ ಪಕ್ಕದಲ್ಲಿ ಬಂದು ಕೂತ ಮತ್ತು ಅವನವಳ ಮುಖವನ್ನು ತನ್ನ ಕೈಗಳಿಂದ ಸ್ಪರ್ಶಿಸ್ತಿದ್ದ. ಆದರೆ ಭೂಮಿ ಜ್ವರ ಹಿಡಿಯೋ ಹೆಸರೇ ಎತ್ತುತ್ತಿರಲಿಲ್ಲ. ಅವನು ಭೂಮಿ ಕೆನ್ನೆಗೆ ಮೆಲ್ಲಗೆ ಮುತ್ತಿಟ್ಟ ಮತ್ತು ಅವಳ ಕಡೆ ತುಂಬ ಟೆನ್ಷನ್ನಿಂದ ನೋಡೋದಕ್ಕೆ ಶುರು ಮಾಡ್ದ. ಅವನು ತನ್ನ ಮನೆಯ ಆಳಿನಿಂದ ತಣ್ಣನೆ ನೀರನ್ನು ತರಿಸ್ದ ಮತ್ತು ಆ ತಣ್ಣನೆ ನೀರಿನಿಂದ ಭೂಮಿ ಹಣೆಗೆ ಪಟ್ಟಿ ಹಾಕೋದಕ್ಕೆ ಶುರು ಮಾಡ್ದ. ನೋಡೋದ್ಲೆ ಪೂರ್ತಿ ರಾತ್ರಿ ಕಳೆದು ಹೋಯಿತು ಮತ್ತು ಸೂರ್ಯ ಒಂದು ಕ್ಷಣವೂ ನಿದ್ರಿಸಲಿಲ್ಲ. ಅವನು ಭೂಮಿ ಮುಖದ ಕಡೆ ನೋಡ್ತಾ ಕೂತಿದ್ದ. ಅವನು ರಾತ್ರಿಯೆಲ್ಲ ಭೂಮಿಗೆ ಪಟ್ಟಿ ಹಾಕಿದ್ದ ಮತ್ತು ಬೆಳಿಗ್ಗೆ ಸಮಯದಲ್ಲಿ ಅವನು ಭೂಮಿ ದೇಹವನ್ನು ಮುಟ್ಟಿದಾಗ ಅವಳ ತಾಪಮಾನ ಈಗ ಸಹಜ ಸ್ಥಿತಿಗೆ ಬಂದಿತ್ತು ಮತ್ತು ಅವಳು ಗಾಢ ನಿದ್ರೆಯಲ್ಲಿದ್ಲು. ಸೂರ್ಯ ಅಲ್ಲೇ ಹಾಗೆ ಕೂತಲ್ಲೇ ನಿದ್ರೆಗೆ ಜಾರ್ದ. ಬೆಳಗ್ಗೆ ಸೂರ್ಯನ ಬೆಳಕು ಕೋಣೆಯೊಳಗೆ ಬಂದಾಗ ಮತ್ತು ಆ ಬೆಳಕು ಭೂಮಿ ಮುಖದ ಮೇಲೆ ಬಿದ್ದಾಗ ಅವಳು ಮೆಲ್ಲನೆ ಕಣ್ಣು ಬಿಟ್ಲು. ಸೂರ್ಯನ ಒಂದು ಕೈ ಅವಳ ಹಣೆ ಮೇಲಿತ್ತು ಮತ್ತು ಇನ್ನೊಂದು ಕೈಯಿಂದ ಸೂರ್ಯ ಅವಳ ಕೈಯನ್ನು ಹಿಡ್ಕೊಂಡಿದ್ದ. ಅವನು ಹಾಗೆ ಕೂತಲ್ಲೇ ಮಲಗಿದ್ದ. ಭೂಮಿ ಮೆಲ್ಲನೆ ಅವನ ಕೈಯಿಂದ ತನ್ನ ಕೈಯನ್ನು ಬಿಡಿಸ್ಕೊಂಡು ಮತ್ತು ಅವಳು ಮೆಲ್ಲನೆ ಎದ್ಲು. ಅವಳು ಸೂರ್ಯನ ಎಡಭಾಗದಲ್ಲಿ ನೀರಿನಿಂದ ತುಂಬಿದ ಪಾತ್ರೆ ಇರೋದನ್ನು ನೋಡಿದ್ಲು ಮತ್ತು ಅವಳಿಗೆ ಅರ್ಥ ಆಯಿತು, ಸೂರ್ಯ ರಾತ್ರಿಯೆಲ್ಲ ತನಗೆ ಪಟ್ಟಿ ಹಾಕಿದ್ದಾನೆ ಅಂತ. ಭೂಮಿ ಅವನ ಕಡೆ ನೋಡಿ ಲಘುವಾಗಿ ನಕ್ಕದ್ಲು ಮತ್ತು ಮುಂದೆ ಬಂದು ಸೂರ್ಯನ ಮುಖದ ಹತ್ತಿರ ಹೋಗಿ ಅವನ ಹಣೆಗೆ ಮುತ್ತಿಟ್ಲು. ಯಾವಾಗ ಭೂಮಿ ಅವನಿಗೆ ಕಿಸ್ ಮಾಡಿದ್ಲು, ಸೂರ್ಯನ ಕಣ್ಣು ತೆರೀತು ಮತ್ತು ಅವನು ಗಾಬರಿಯಿಂದ ಭೂಮಿ ಅಂತಿದ್ದ. ಆಗ ಭೂಮಿ ಅವನ ಕೈಯನ್ನು ತನ್ನ ಕೈಯಲ್ಲಿ ಹಿಡ್ಕೊಂಡ್ಲು ಮತ್ತು ಅವನ ಕಡೆ ನೋಡಿ ನಗ್ತಾ ಹೇಳಿದ್ಲು, ನೀನು ರಾತ್ರಿಯೆಲ್ಲ ಎಚ್ಚರ ಇದ್ದು ನನಗೆ ಪಟ್ಟಿ ಹಾಕಿದ್ಯಾ? ಸೂರ್ಯ ಅವಳ ಮಾತು ಕೇಳಿದ ತಕ್ಷಣ ಭೂಮಿ ಎರಡು ಕೆನ್ನೆಗಳ ಮೇಲೆ ತನ್ನ ಕೈ ಇರಿಸ್ತಾ ಹೇಳ್ದ, ನೀನು ಆರಾಮಾಗಿದೆಯಾ ಅಲ್ವಾ? ನಿನ್ನ ಜ್ವರ ಇಳೀತಾ? ಭೂಮಿ ಅವನ ಕಡೆ ನಗ್ತಾ ನೋಡಿದ್ಲು ಮತ್ತು ಅವನ ಕಣ್ಣಲ್ಲಿ ಕಣ್ಣಿಟ್ಟು ನೋಡೋದಕ್ಕೆ ಶುರು ಮಾಡಿದ್ಲು. ಸೂರ್ಯ ರಾತ್ರಿಯೆಲ್ಲ ಒಂದೇ ಸ್ಥಿತಿಯಲ್ಲಿ ಕೂತಿದ್ರಿಂದ ಅವನ ದೇಹ ಬಿಗಿಯಾಗಿತ್ತು. ಅವನ ಭೂಮಿಯನ್ನು ಈ ರೀತಿ ನಗ್ತಿರೋದನ್ನು ಕಂಡು ಬೆಡ್ನಿಂದ ಎದ್ದು ನಿಂತ ಮತ್ತು ಮೆಲ್ಲನೆ ತನ್ನ ಕೈಯನ್ನು ಹಿಡ್ಕೊಂಡು ಮೈ ಮುರಿಯುತ್ತಾ ಹೇಳ್ದ, ನಾನು ಸ್ನಾನ ಮುಗಿಸಿ ಬರ್ತೀನಿ, ನೀನು ಬ್ರೇಕ್ಫಾಸ್ಟ್ ಏನು ತಿಂತೀಯಾ? ಭೂಮಿ ಸೂರ್ಯನ ಕಡೆ ನೋಡ್ತಾ ನಗ್ತಾ ಹೇಳಿದ್ಲು, ನೀನು ಹೋಗಿ ಸ್ನಾನ ಮಾಡ್ಬಾ, ನಾನು ತಿಂಡಿ ತರಿಸ್ತೀನಿ. ಸೂರ್ಯ ಎದ್ದು ನಿಂತು ತನ್ನ ಭುಜಗಳನ್ನ ಹಿಡಿದು ಮೈ ಮುರಿಯೋದಕ್ಕೆ ಶುರು ಮಾಡ್ದ. ಅದು ನೋಡಿ ಭೂಮಿ ಲಘುವಾಗಿ ನಕ್ಕದ್ಲು. ಸೂರ್ಯ ಹಾಗೆ ಮೈ ಮುರಿಯುತ್ತಾ ನೀರುವಾಗಿ ವಾಶ್ರೂಮ್ ಕಡೆ ಹೋದ. ಭೂಮಿ ತಿಂಡಿ ತರಿಸಿದ್ಲು ಮತ್ತು ಮೆಲ್ಲನೆ ಧ್ವನಿಯಲ್ಲಿ ಹೇಳಿದ್ಲು, ಯಾವ ವಿಷಯವನ್ನು ನನ್ನಿಂದ ಮುಚ್ಚಿಡ್ತಿದೀಯಾ ಸೂರ್ಯ? ನನ್ನ ಇಷ್ಟೊಂದು ಪ್ರೀತಿಸ್ತೀಯಾ ಅಂದರೆ ನನಗೆ ರಾತ್ರಿಯೆಲ್ಲ ಎಚ್ಚರ ಇರಬಲ್ಲೆ, ಆದರೆ ನಾನು ಮುಂದೆ ಈ ಮಾತನ್ನು ಹೇಳೋದಿಲ್ವಲ್ಲ, ನಾನು ಏನು ಮಾಡಲಿ, ನಿನ್ನ ಹೇಗೆ ಅರ್ಥ ಮಾಡ್ಕೊಳ್ಳಿ? ಭೂಮಿ ಇಷ್ಟು ಹೇಳಿ ಎದ್ಲು ಮತ್ತು ಅವಳು ಬೆಡ್ನಿಂದ ಎದ್ದು ವಾಶ್ರೂಮ್ ಕಡೆ ಬಂದಳು. ಸೂರ್ಯ ಟವಲ್ ಕಟ್ಕೊಂಡು ಹೊರಗೆ ಬರ್ತಿದ್ದ ಮತ್ತು ಭೂಮಿ ಅವನನ್ನು ನೋಡಿದ ತಕ್ಷಣ ಅವಳು ಅವನ ಕಡೆ ನೋಡಿ
ನಾರ್ಚಲು ಶುರು ಮಾಡಿದ್ಲು ಮತ್ತು ಸುಮ್ಮನೆ ವಾಶ್ರೂಮ್ ಒಳಗೆ ಹೋದ್ಲು. ಸೂರ್ಯ ಬಟ್ಟೆ ಬದಲಿಸೋ ಕೋಣೆಗೆ ಹೋಗಿ ತನ್ನ ಬಟ್ಟೆಗಳನ್ನ ಧರಿಸೋದಕ್ಕೆ ಶುರು ಮಾಡ್ದ. ಸ್ವಲ್ಪ ಹೊತ್ತಿನಲ್ಲಿ ಭೂಮಿ ಕೂಡ ಸ್ನಾನ ಮುಗಿಸಿ ಹೊರಗೆ ಬಂದ್ಲು. ಅವಳು ಹೊರಗೆ ಬಂದ ತಕ್ಷಣ ನೋಡಿದ್ಲು ಸೂರ್ಯ ತಿಂಡಿಯನ್ನು ಬಡಿಸ್ತಿದ್ದ. ಭೂಮಿ ಅವನ ಪಕ್ಕದಲ್ಲಿ ಬಂದು ಕೂತು ಹೇಳಿದ್ಲು, ಸೂರ್ಯ, ನನಗೆ ನಿನ್ನ ಹತ್ರ ಒಂದು ವಿಷಯ ಮಾತಾಡಬೇಕಿತ್ತು. ಸೂರ್ಯ ಭೂಮಿ ಮಾತು ಕೇಳಿದ ತಕ್ಷಣ ಅವಳ ಕಡೆ ನೋಡ್ತಾ ಹೇಳ್ದ, ಸರಿ, ಏನು ಕೇಳಬೇಕು ಕೇಳು, ಆದರೆ ಮೊದಲು ತಿಂಡಿ ಮಾಡು. ನೀನು ನಿನ್ನೆ ಮಧ್ಯಾಹ್ನದಿಂದ ಏನೂ ತಿಂದಿಲ್ಲ. ಇಷ್ಟೊಂದು ಬೇಜವಾಬ್ದಾರಿ ಆಗಿದ್ರೆ ಮತ್ತು ನಿರ್ಲಕ್ಷ್ಯ ಮಾಡಿದ್ರೆ ನೀನು ವೀಕ್ ಆಗ್ತೀಯಾ. ಇಷ್ಟು ಹೇಳಿ ಅವನು ಭೂಮಿಗೆ ತಿಂಡಿ ಮಾಡುವಂತೆ ಹೇಳ್ದ. ಮತ್ತು ಅವಳು ಸುಮ್ಮನೆ ತಿಂಡಿ ಮಾಡೋದಕ್ಕೆ ಶುರು ಮಾಡಿದ್ಲು. ತಿಂಡಿ ಮುಗಿಸಿದ ನಂತರ ಅವಳು ಸೂರ್ಯನ ಕೈ ಹಿಡ್ಕೊಂಡು ಹೇಳಿದ್ಲು, ನಾನಿನ್ನು ಇಲ್ಲಿಂದ ಎಲ್ಲಿಗೂ ಹೋಗೋದಿಲ್ಲ. ಹಾಗಿದ್ಮೇಲೆ ನನ್ನ ಇಚ್ಛೆಯಂತೆ ಎಲ್ಲಿಗಾದರೂ ಹೊರಗೆ ಹೋಗಬಹುದೇ? ಅವಳಿಗೆ ಮಾತು ಹೇಳಿದ ತಕ್ಷಣ ಸೂರ್ಯ ಅವಳ ಕಡೆ ಆಶ್ಚರ್ಯದಿಂದ ನೋಡ್ತಾ ಹೇಳಿದ, ಅಂದರೆ? ಭೂಮಿ ಅವನಿಗೆ ವಿವರಿಸ್ತಾ ಹೇಳಿದ್ಲು, ದಿನ ಇಡೀ ಇಲ್ಲಿ ಇದೇ ಕೋಣೆಯಲ್ಲಿರುತ್ತಾ ನನಗೆ ಬೇಸರ ಆಗುತ್ತೆ. ನಿಜ ಹೇಳಬೇಕಂದ್ರೆ ನನಗೆ ಹೊರಗೆ ಹೋಗ್ಬೇಕನ್ನಿಸ್ತಿದೆ. ನಾನು ಹೊರಗೆ ಹೋಗಬಹುದೇ? ಯಾವಾಗ ಭೂಮಿ ಸೂರ್ಯನಿಗೆ ಈ ಮಾತು ಕೇಳಿದ್ಲೋ, ಸೂರ್ಯ ಅವಳ ಕಡೆ ಸ್ವಲ್ಪ ಅಚ್ಚರಿಯಿಂದ ನೋಡೋದಕ್ಕೆ ಶುರು ಮಾಡ್ದ. ಆಗ ಭೂಮಿ ಅವನ ಅತಿ ಹತ್ತಿರ ಬಂದವನೆರಡು ಕೆನ್ನೆಗಳ ಮೇಲೆ ಕೈ ಇಟ್ಟು ತನ್ನ ಹಣೆಯನ್ನು ಅವನ ಹಣೆಗೆ ತಾಗಿಸ್ತಾ ಹೇಳಿದ್ಲು, ಐ ಪ್ರಾಮಿಸ್, ನಾನು ನಿನ್ನ ಬಿಟ್ಟು ಎಲ್ಲಿಗೂ ಹೋಗೋದಿಲ್ಲ. ಟ್ರಸ್ಟ್ ಮೀ. ಭೂಮಿ ಈ ಮಾತು ಹೇಳಿದ ತಕ್ಷಣ ಸೂರ್ಯ ಅವಳ ಕಣ್ಣಲ್ಲಿ ಕಣ್ಣಿಟ್ಟು ನೋಡೋದಕ್ಕೆ ಶುರು ಮಾಡ್ದ. ಭೂಮಿ ಸೂರ್ಯನನ್ನು ಒಪ್ಪಿಸಲು ಪ್ರಯತ್ನಿಸಿದ್ಲು. ಆದರೆ ಆಗಲೇ ಸೂರ್ಯ ಗೆದ್ದು ನಿಂತ ಮತ್ತು ಇಲ್ಲ ಅಂತ ತಲೆ ಆಡಾಡಿಸ್ತಾ ಹೇಳ್ದ, ಇಲ್ಲ, ನೀನು ಎಲ್ಲಿಗೂ ಹೋಗುವಂತಿಲ್ಲ. ಸೂರ್ಯ ಈ ಮಾತು ಹೇಳಿದ ತಕ್ಷಣ ಭೂಮಿ ಅವನ ಕೈ ಹಿಡ್ಕೊಂಡು ಹೇಳಿದ್ಲು, ಆದರೆ ಯಾಕೆ? ನಾನು ಒಬ್ಬ ಪ್ರೊಫೆಷ್ನಲ್ ಪೇಂಟರ್ ಮತ್ತು ಸ್ಕೆಚ್ ಡಿಸೈನರ್. ನನಗೂ ನನ್ನದೇ ಆದ ಕನಸುಗಳಿವೆ. ನಾನು ಇಲ್ಲಿ ಈ ಮುಚ್ಚಿದ ಕೋಣೆಯಲ್ಲಿ ಇರೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ನಾನು ನಿನಗೆ ಇಷ್ಟು ಶಾಂತಿಯುತವಾಗಿ ಕೇಳಿದೆ. ನಾನು ಯಾರಿಗೂ ನಿನ್ನ ಬಗ್ಗೆ ಹೇಳೋದಿಲ್ಲ. ದಯವಿಟ್ಟು ನನ್ನ ಹೋಗೋದಕ್ಕೆ ಬಿಡು ಸೂರ್ಯ, ಪ್ಲೀಸ್. ಸೂರ್ಯ ತಕ್ಷಣ ಇಲ್ಲ ಅಂತ ತಲೆ ಅಲ್ಲಾಡಿಸ್ತಾ ಮತ್ತು ಅವನು ಪೂರ್ತಿ ಕಟ್ಟುನಿಟ್ಟಾಗಿ ಹೇಳ್ದ, ಇಲ್ಲ, ನಾನು ನಿನ್ನ ನನ್ನಿಂದ ದೂರ ಹೋಗೋದಕ್ಕೆ ಬಿಡೋದಿಲ್ಲ. ಮತ್ತು ಮರಿಬೇಡ, ನಾನು ನಿನ್ನ ತಂದೆಯಿಂದ ನಿನ್ನ ಖರೀದಿಸಿದ್ದೀನಿ ಮತ್ತು ಈಗ ನೀನು ಇಲ್ಲಿಂದ ಎಲ್ಲಿಗೂ ಹೋಗುವಂತಿಲ್ಲ. ಭೂಮಿ ಸೂರ್ಯನ ಮಾತು ಕೇಳಿದ ತಕ್ಷಣ ಕೋಪದಿಂದ ಉರಿದು ಹೋಗುತ್ತಾ ಹೇಳಿದ್ಲು, ಮತ್ತೆ ಅದೇ ಮಾತು. ನಂಗೆ ಚೆನ್ನಾಗಿ ಗೊತ್ತು ನೀನು ಈ ಮಾತನ್ನು ಕೇವಲ ನನ್ನ ಕಿರಿಕಿರಿಗೊಳಿಸೋದಕ್ಕೆ ಹೇಳ್ತಿದ್ಯಾ ಅಂತ. ನಾನು ಹೇಳ್ತಿದ್ದೀನಲ್ವಾ, ನಾನು ನಿನ್ನ ಬಿಟ್ಟು ಹೋಗೋದಿಲ್ಲ ಮತ್ತು ವಾಪಸ್ ಇಲ್ಲಿಗೆ ಬರ್ತೀನಿ ಅಂತ. ಭೂಮಿ ಮಾತಾಡತ್ಲೇ ಇದ್ದು ಸೂರ್ಯ ಅವಳ ತುಟಿಗಳ ಮೇಲೆ ತನ್ನ ಬೆರಳಿಡ್ತಾ ಹೇಳ್ದ, ನನಗೂ ಈ ಬಗ್ಗೆ ಯಾವುದೇ ವಾದ ಮಾಡೋದು ಇಷ್ಟ ಇಲ್ಲ. ಸುಮ್ಮನೆ ನೀನು ಊಟ ಮುಗಿಸು. ಭೂಮಿ ಅವನ ಈ ಮಾತು ಕೇಳಿದ ತಕ್ಷಣ ಅವನ್ನ ದಿಟ್ಟಿಸಿ ನೋಡಿದ್ಲು ಮತ್ತು ಅವಳೆದ್ದು ನಿಲ್ತಾ ಹೇಳಿದ್ಲು, ಹಾಗಿದ್ರೆ ನಾನಿಲ್ಲಿ ಯಾವಾಗಲೂ ಈ ಮುಚ್ಚಿದ ಕೋಣೆಯಲ್ಲಿ ಬಂದಿಯಾಗಿರಬೇಕಾ? ನನಗೆ ಹೀಗಿರೋದಕ್ಕೆ ಇಷ್ಟ ಇಲ್ಲ. ನನಗೆ ಗೊತ್ತು ನೀನು ನನ್ನ ತಂದೆಯಿಂದ ನನ್ನ ಖರೀದಿಸಿದೆಯಾ ಅಂತ. ಆದರೆ ಅಂದ ರಾತ್ರಿ ನಮ್ಮ ನಡುವೆ ಏನೆಲ್ಲ ನಡೆದಿದೆಯೋ ಅದರ ನಂತರವೂ ನೀನು ನನ್ನ ಕೇವಲ ಈ ರೀತಿಯೇ ನಡೆಸ್ಕೊಳ್ತಿದ್ಯಾ? ನೀನು ಈಗಲೂ ಕೇವಲ ನಿನ್ನ ತಂದೆಯಿಂದ ಖರೀದಿಸಿದ ಒಂದು ವಸ್ತು ಅಂತ ತಿಳಿದಿದೆಯಾ? ನಿನಗೆ ನನ್ನ ಬಗ್ಗೆ ಏನು ಅನಿಸೋದಿಲ್ವೇ? ನಾವು ಒಟ್ಟಿಗೆ ಕಳೆದ ಆ ಕ್ಷಣಗಳೆಲ್ಲವೂ ಸುಳ್ಳಾ? ನಾನಿನ್ನು ಮುಂದೆ ನಿನ್ನ ಜೀವನವನ್ನು ಎಂದಿಗೂ ನಡೆಸಬಾರ್ದಾ? ಹೇಳು, ನಿನಗೆ ಏನು ಬೇಕು? ನಾನು ಇದೇ ಮುಚ್ಚಿದ ಕೋಣೆಯಲ್ಲಿ ನರಳಿ ಸಾಯಬೇಕಾ? ಸೂರ್ಯ ಭೂಮಿ ಮಾತನ್ನು ಸುಮ್ಮನೆ ಕೇಳಿಸ್ಕೊಳ್ತಿದ್ದ. ಇಲ್ಲಿವರೆಗೆ ಪ್ರೀತಿಯಿಂದ ಮಾತಾಡ್ತಿದ್ದ ಭೂಮಿ ಈಗ ಕೋಪದಿಂದ ಕೆಂಪಾಗಿದ್ಲು. ಆಗ ಸೂರ್ಯ ಭೂಮಿ ಕೈ ಹಿಡ್ಕೊಂಡು ಹಿಡ್ದ, ನಿನಗೇನನ್ಸುತ್ತೋ ಅನಿಸ್ಲಿ, ಆದರೆ ನಾನು ನಿನ್ನ ಇಲ್ಲಿಂದ ಎಲ್ಲಿಗೂ ಹೋಗೋದಕ್ಕೆ ಬಿಡೋದಿಲ್ಲ. ನಿನ್ನ ಕಣ್ಮುಂದೆ ಎಲ್ಲೂ ಹೋಗುವಂತಿಲ್ಲ. ಮತ್ತು ನಿನಗೆ ಏನು ಬೇಕು ಹೇಳು, ಎಷ್ಟು ಹಣ ಬೇಕು, ನಿನ್ನ ಕನಸುಗಳೇನು? ಸೂರ್ಯನ ಮಾತು ಕೇಳಿ ಭೂಮಿ ಪೂರ್ತಿ ಸುಮ್ಮನಾದ್ಲು. ಸೂರ್ಯ ಮಾತುಗಳನ್ನ ಹೇಳತ್ಲೇ ಇದ್ದ. ಆಗಲೇ ಅವನ ಫೋನ್ ಬಾರಿಸ್ತು. ಅವನು ತನ್ನ ಮೊಬೈಲ್ ಫೋನ್ ಎತ್ತು ನೋಡಿದಾಗ ಅದು ಅರ್ಜುನ್ ಕಾಲ್ ಆಗಿತ್ತು. ಅವನು ಅರ್ಜುನ್ ಕಾಲ್ ಸ್ವೀಕರಿಸ್ತಾ ಹೇಳ್ದ, ಹೌದು ಅರ್ಜುನ್ ಹೇಳು. ಫೋನ್ನ ಇನ್ನೊಂದು ಕಡೆಯಿಂದ ಅರ್ಜುನ್ನ ಧ್ವನಿ ಕೇಳಿಸ್ತು. ಎಲ್ಲಿದೆಯಾ ನೀನು? ಬೇಗ ಕೆಳಗೆ ಬಾ, ಇಲ್ಲೊಂದು ಸಮಸ್ಯೆ ಸೃಷ್ಟಿಯಾಗಿದೆ. ಅವನ ಈ ಮಾತು ಕೇಳಿದ ತಕ್ಷಣ ಸ್ವಲ್ಪ ಆತಂಕಕ್ಕೊಳಗಾಗಿ ಹೇಳ್ದ, ಯಾವ ರೀತಿ ಸಮಸ್ಯೆ? ಸರಿ, ನಾನು 2 ನಿಮಿಷದಲ್ಲಿ ಬರ್ತೀನಿ. ಇಷ್ಟು ಹೇಳಿ ಸೂರ್ಯ ತನ್ನ ಫೋನ್ ಜೇಬಿನಲ್ಲಿ ಇಟ್ಕೊಂಡು ಭೂಮಿ ಕಡೆ ನೋಡ್ತಾ ಹೇಳ್ದ, ನಾನು ಬರೋವರೆಗೆ ನೀನು ಇಲ್ಲೇ ಇರಬೇಕು, ಎಲ್ಲಿ ಹೊರಗೆ ಹೋಗಬೇಡ, ಹೊರಗೆ ಸುರಕ್ಷಿತವಾಗಿಲ್ಲ. ಇಷ್ಟು ಹೇಳಿ ಅವನು ಕೋಣೆಯಿಂದ ಹೊರಗೆ ಹೋದ ಮತ್ತು ಭೂಮಿ ಅವನ ಕಡೆ ಆಶ್ಚರ್ಯದಿಂದ ನೋಡೋದಕ್ಕೆ ಶುರು ಮಾಡಿದ್ಲು. ಭೂಮಿ ಮೆಲ್ಲನೆ ಧ್ವನಿಯಲ್ಲಿ ಹೇಳಿದ್ಲು, ಇವನಿಗೆ ಏನಾಗಿದೆ? ಈ ರೀತಿ ಓಡ್ತಾ ಎಲ್ಲಿಗೆ ಹೋಗ್ತಿದ್ದಾನೆ? ಮತ್ತು ಅರ್ಜುನ್ ಅಂಥದ್ದೇನು ಹೇಳ್ದ? ಭೂಮಿ ಈ ಮಾತುಗಳನ್ನ ಯೋಚಿಸ್ತಿದ್ಲು. ಆಗಲೇ ಅವಳು ಮೆಲ್ಲನೆ ಕೋಣೆಯಿಂದ ಹೊರಗೆ ಬಂದ್ಲು ಮತ್ತು ನೋಡಿದ್ಲು ಅಲ್ಲಿ ಹಾಲ್ನಲ್ಲಿ ತುಂಬ ಗದ್ದಲ ನಡೀತಿತ್ತು. ಭೂಮಿ ಕೋಣೆಯಿಂದ ಹೊರಬಂದ ತಕ್ಷಣ ನೋಡಿದ್ಲು, ಅವಳ ಕೋಣೆ ಹೊರಗೆ 2 ಸೆಕ್ಯೂರಿಟಿ ಗಾರ್ಡ್ಗಳು ನಿಂತಿದ್ರು. ಭೂಮಿ ಅವರ ಕಡೆ ಆಶ್ಚರ್ಯದಿಂದ ನೋಡೋದಕ್ಕೆ ಶುರು ಮಾಡಿದ್ಲು. ಆಗ ಆ 2 ಗಾರ್ಡ್ಗಳು ಭೂಮಿಯ ಮುಂದೆ ಬಂದೇನೆ ಹೇಳಿದ್ರು, ಮೇಡಮ್ ಸರ್, ನಿಮ್ಮನ್ನು ಕೋಣೆ ಒಳಗೆ ಇರೋದಕ್ಕೆ ಹೇಳಿದ್ದಾರೆ. ನೀವು ಹೊರಗೆ ಬರೋದು ಸರಿಯಲ್ಲ. ದಯವಿಟ್ಟು ನೀವು ಕೋಣೆ ಒಳಗೆ ಹೋಗಿ ಪ್ಲೀಸ್. ಭೂಮಿ ಅವ್ರನ್ನ ದಿಟ್ಟಿಸಿ ನೋಡ್ತಾ ಹೇಳಿದ್ಲು, ಇಲ್ಲ, ನಾನು ನೋಡಬೇಕು ಸೂರ್ಯ ಈ ರೀತಿ ಓಡ್ತಾ ಎಲ್ಲಿಗೆ ಹೋದ ಅಂತ, ಮತ್ತು ಅವನು ಅರ್ಜುನ್ ಜೊತೆ ಮಾತಾಡ್ತಾ ಯಾಕೆ ಇಷ್ಟೊಂದು ಆತಂಕಗೊಂಡಿದ್ದ ಅಂತ. ಅಷ್ಟಕ್ಕೂ ವಿಷಯ ಏನು? ಮತ್ತು ಇಲ್ಲಿ ಇಷ್ಟೊಂದು ಗದ್ದಲ ಯಾಕೆ ನಡೀತಿದೆ? ಪಕ್ಕಕ್ಕೆ ಸರೀರಿ, ನಂಗೆ ನೋಡೋಕ್ದಿಡಿದೆ. ಭೂಮಿ ಇಷ್ಟು ಹೇಳಿ ಮುಂದೆ ಹೋಗ್ತಿದ್ಲು. ಆಗಲೇ ಸೂರ್ಯನ ಆ 2 ಆಳುಗಳು ಮುಂದೆ ಬಂದರು. ಅವ್ರು ಕೈ ಮುಗಿತಾ ಹೇಳಿದ್ರು, ಮೇಡಮ್ ಅವರೇ, ದಯವಿಟ್ಟು ನೀವು ಕೆಳಗೆ ಹೋಗಬೇಡಿ. ನೀವು ಕೆಳಗೆ ಹೋದರೆ ನಮ್ಮ ಕೆಲಸಕ್ಕೆ ಅಪಾಯ ಬರುತ್ತೆ. ಭೂಮಿ ಅವರಿಬ್ಬರು ಈ ರೀತಿ ಕೈ ಮುಗಿತಿರೋದನ್ನು ಕಂಡು ಒಂದು ದೀರ್ಘ ಉಸಿರು ಬಿಡ್ತಾ ಹೇಳಿದ್ರು, ಸರಿ, ನಾನು ಕೆಳಗೆ ಹೋಗ್ತಿಲ್ಲ, ಆದರೆ ಇಲ್ಲೇ ನಿಂತು ನೋಡಬಹುದಲ್ವಾ? ಅಷ್ಟಕ್ಕೂ ಏನಾಗ್ತಿದೆ?
ಆ ಆಳು ಭೂಮಿ ಕಡೆ ನೋಡ್ತಾ ಹೇಳ್ದ, ಸೂರ್ಯ ಸರ್ ಅವರ ಕೆಲವು ಶತ್ರುಗಳು ವಿಲ್ಲಾದ ಹೊರಗೆ ತಮ್ಮ ಆಳುಗಳನ್ನ ಕಳಿಸಿ ವಿಲ್ಲಾದ ಮೇಲೆ ದಾಳಿ ಮಾಡೋದಕ್ಕೆ ಹೇಳಿದರು. ಅರ್ಜುನ್ ಸರ್ ಆ ಜನರನ್ನ ಹಿಡಿದಿದ್ದಾರೆ ಮತ್ತು ಈಗ ಅವರು ಇನ್ವೆಸ್ಟಿಗೇಷನ್ ನಡೆಸ್ತಿದ್ದಾರೆ. ಅದಕ್ಕೆ ಇಷ್ಟೊಂದು ಶಬ್ದ ಆಗ್ತಿದೆ. ಈ ಸಮಯದಲ್ಲಿ ನೀವು ಒಳಗಿರೋದು ಸುರಕ್ಷಿತವಾಗಿರುತ್ತೆ ಮೇಡಮ್. ಭೂಮಿ ಆ ಮಾತನ್ನು ಕೇಳಿದ ತಕ್ಷಣ ಅವಳಿಗೆ ಅರ್ಥ ಆಯಿತು ಏನೋ ದೊಡ್ಡ ವಿಷಯ ನಡೆದಿದೆ ಅಂತ. ಅದಕ್ಕಾಗಿ ಸೂರ್ಯ ಅವಳ ಬಗ್ಗೆ ಇಷ್ಟೊಂದು ಗಂಭೀರವಾಗಿದ್ದಾನೆ. ಅದಕ್ಕೆ ಅವಳನ್ನ ಹೊರಗೆ ಹೋಗದಂತೆ ತಡೆದಿದ್ದಾನೆ. ಅವರಿಬ್ಬರು ಮಾತು ಕೇಳಿ ಭೂಮಿ ದೀರ್ಘ ಉಸಿರು ಬಿಟ್ಲು ಮತ್ತು ಕೋಣೆಗೆ ಒಳಗೆ ಹೋದ್ಲು. ಅಲ್ಲಿ ಸೂರ್ಯ ಮತ್ತು ಅರ್ಜುನ್ ಹಾಲ್ನಲ್ಲಿ ಕೂತಿದ್ರು ಮತ್ತು ಅರ್ಜುನ್ ಯಾರನ್ನು ಹಿಡಿದಿದ್ದಾನೋ ಆ ಜನರು ಅಲ್ಲಿ ತಮ್ಮ ಮೊಣಕಾಲೂರಿ ಕೂತಿದ್ರು. ಅರ್ಜುನ್ ಅವರಿಬ್ಬರ ಕಡೆ ನೋಡಿ ಜೋರಾದ ಧ್ವನಿಯಲ್ಲಿ ಕೂಗ್ತಾ ಹೇಳ್ದ, ಹೇಳಿ ವೈಭವ್, ನಿಮ್ಮನ್ನು ಇಲ್ಲಿಗೆ ಕಳಿಸಿದ್ದಾನೆ ಅಲ್ವಾ? ನೀವು ವಿಲ್ಲಾದ ಮೇಲೆ ದಾಳಿ ಮಾಡಲಿದ್ದೀರಿ ಹೌದಲ್ವಾ? ಅರ್ಜುನ್ ಈ ಮಾತು ಹೇಳಿದ ತಕ್ಷಣ ಅವರಿಬ್ಬರು ಒಬ್ರಿಗೊಬ್ರು ಮುಖ ನೋಡಿಕೊಂಡ್ರು. ಆಗ ಅರ್ಜುನ್ ಹೇಳ್ದ, ನಿಮ್ಗೇನು ಅನಿಸುತ್ತೆ ನಮಗೆ ನಿಮ್ಮ ಬಗ್ಗೆ ಗೊತ್ತಿಲ್ಲ ಅಂತ? ನಾವು ನಿಮ್ಮ ಮೇಲೆ ಪೂರ್ತಿ ಕಣ್ಣಿಟ್ಟಿದ್ವು ಮತ್ತು ನಮ್ಗೆ ಗೊತ್ತು ವೈಭವ್ ನಿಮ್ಮನ್ನು ಇಲ್ಲಿ ಕಳಿಸಿದ್ದಾನೆ ಅಂತ. ಆದರೆ ಬೇಸರದ ವಿಷಯ ಅಂದರೆ ನೀವು ನಿಮ್ಮ ಕೆಲಸದಲ್ಲಿ ಯಶಸ್ವಿ ಆಗೋದಕ್ಕೆ ಸಾಧ್ಯವಾಗಲಿಲ್ಲ. ಅರ್ಜುನ್ ಇಷ್ಟು ಹೇಳ್ತಿದ್ದಾಗಲೇ ಆ ವೈಭವ್ನ ಆಳುಗಳು ಜೋರಾಗಿ ನಗ್ತಾ ಹೇಳಿದ್ರು, ನಮಗೇನು ಅನಿಸ್ತಿದೆ ಅಂದರೆ ನಾವು ನಮ್ಮ ಕೆಲಸದಲ್ಲಿ ಯಶಸ್ವಿ ಆಗಲಿಲ್ಲ ಅಂತ. ಇದೇ ನಮ್ಮ ಉದ್ದೇಶವಾಗಿತ್ತು. ಅವನು ಈ ಮಾತು ಹೇಳಿದ ತಕ್ಷಣ ಅರ್ಜುನ್ ಮತ್ತು ಸೂರ್ಯ ಇಬ್ಬರು ಆಶ್ಚರ್ಯದಿಂದ ಒಬ್ರಿಗೊಬ್ರು ಮುಖ ನೋಡಿಕೊಂಡ್ರು. ಆ ಜನರು ಜೋರಾಗಿ ನಗ್ತಾ ಹೇಳಿದ್ರು, ನಮ್ಮ ಪ್ಲ್ಯಾನ್ ಸಕ್ಸಸ್ ಆಯಿತು. ನಮ್ಗೆ ಯಾವ ಕೆಲಸ ಸಿಕ್ಕಿತ್ತೋ ಆ ಕೆಲಸವನ್ನು ನಾವು ಸರಿಯಾಗಿ ಮಾಡಿದ್ದೀವಿ ಮತ್ತು ನೀವೀಗ ನಮ್ಮನ್ನು ಹಿಡಿದು ಬಹಳ ದೊಡ್ಡ ಸಾಧನೆ ಮಾಡಿದ್ದೀವಿ ಅಂತ ತಿಳಿದಿದ್ದೀರಲ್ವಾ? ಅದು ನಿಮಗೆ ಸ್ವಲ್ಪ ಹೊತ್ತಿನಲ್ಲಿ ಅರ್ಥ ಆಗುತ್ತೆ. ಅವರು ಈ ಮಾತು ಹೇಳಿದ ತಕ್ಷಣ ಅರ್ಜುನ ಉಸಿರು ನಿಂತಂತಾಯಿತು ಮತ್ತು ಈಗ ಸೂರ್ಯ ಎದ್ದು ನಿಂತ. ಅವನವರಿಬ್ಬರನ್ನ ದಿಟ್ಟಿಸಿ ನೋಡ್ದ. ಅರ್ಜುನ್ ಅವರ ಹತ್ರ ಬಂದು ಇಬ್ಬರಿಗೂ ಗುದ್ದುತ್ತಾ ಹೇಳ್ದ, ನಿನ್ನ ಮಾತಿನ ಅರ್ಥ ಏನು? ಸೂರ್ಯನಿಗೆ ಅವರಿಬ್ಬರ ಮಾತುಗಳು ಅರ್ಥವಾಗ್ತಿದ್ವು. ಆಗಲೇ ಸೂರ್ಯನ ಫೋನ್ ಬಾರಿಸ್ತು. ಸೂರ್ಯ ತನ್ನ ಮೊಬೈಲ್ ಫೋನನ್ನು ಎತ್ತಿ ಸ್ಪೀಕರ್ ಆನ್ ಮಾಡ್ತಾ ಹೇಳ್ತಾ, ಹಲೋ. ಇನ್ನೊಂದು ಕಡೆಯಿಂದ ಧ್ವನಿ ಬಂತು, ಬಾಸ್ ಇಲ್ಲಿ ಪರಿ ಮೇಡಮ್. ಫೋನ್ನ ಇನ್ನೊಂದು ಕಡೆಯಿಂದ ಯಾರೋ ಏದುಸಿರು ಬಿಡ್ತಿರೋ ಧ್ವನಿ ಕೇಳಿಸ್ತಿತ್ತು ಮತ್ತು ಆ ಧ್ವನಿಯಲ್ಲಿ ಒಂದು ವಿಚಿತ್ರವಾದ ಭಯ ಕೇಳಿಸ್ತಿತ್ತು. ಸೂರ್ಯ ಮತ್ತು ಅರ್ಜುನ ಆ ಧ್ವನಿ ಕೇಳಿ ಗಾಬರಿಯಾದರು. ಆಗ ಸೂರ್ಯ ಕಟ್ಟುನಿಟ್ಟಾಗಿ ಕೇಳ್ದ, ಇಲ್ಲೇನಾಗ್ತಿದೆ? ಪರಿಗೇನಾಯಿತು? ಆ ವ್ಯಕ್ತಿ ಈ ರೀತಿ ಏದುಸಿರು ಬಿಡ್ತಾ ಹೇಳ್ದ, ಪರಿ ಮೇಡಮ್ ಮೇಲೆ ದಾಳಿ ನಡೆದಿದೆ, ಯಾರೋ ಅವ್ರಿಗೆ ಗುಂಡು ಹಾರಿಸಿದ್ದಾರೆ. ಅರ್ಜುನ್ ಈ ಮಾತು ಕೇಳಿದ ತಕ್ಷಣ ಅವನ ಹೃದಯ ಬಡಿತ ವೇಗವಾಯಿತು. ಅಲ್ಲಿ ಮೊಣಕಾಲೂರಿ ಕೂತಿದ್ದ ಇಬ್ಬರು ವ್ಯಕ್ತಿಗಳು ಜೋರಾಗಿ ನಗ್ತಾ ಹೇಳಿದ್ರು, ಇದೇ ನಮ್ಮ ಪ್ಲ್ಯಾನ್ ಆಗಿತ್ತು. ನೀವು ಪೂರ್ತಿ ಗಮನ ನಮ್ಮ ಮೇಲಿಡಿ ಮತ್ತು ಅತ್ತ ನಿಮ್ಮ ತಂಗಿ ರಾಮ. ಅವ್ರು ಮಾತಾಡ್ತಿದ್ದಾಗಲೇ ಅರ್ಜುನ್ ತನ್ನ ಕೈಯಲ್ಲಿದ್ದ ಗನ್ನಿಂದ ಆ ಇಬ್ಬರು ವ್ಯಕ್ತಿಗಳ ತಲೆ ಮಧ್ಯಭಾಗ ಗುಂಡು ಹಾರಿಸ್ದ. ಅವರಿಬ್ಬರು ಅಲ್ಲೇ ಸತ್ರು. ಸೂರ್ಯ ಜೋರಾದ ಧ್ವನಿಯಲ್ಲಿ ಕೂಗ್ತಾ ಹೇಳ್ದ, ಈಗ ಅವಳೆಲ್ಲಿದ್ದಾಳೆ? ಆಗ ಫೋನ್ನ ಇನ್ನೊಂದು ಕಡೆಯಿಂದ ಧ್ವನಿ ಬಂತು, ನಾವು ಪರಿ ಮೇಡಮ್ ಅವ್ರನ್ನ ಆಸ್ಪತ್ರೆಗೆ ಕರೆ ತಂದಿದ್ದೀವಿ. ಅರ್ಜುನ್ ಈ ಮಾತು ಕೇಳಿದ ತಕ್ಷಣ ಓಡ್ತಾ ಹೊರಗಡೆ ಹೋದ. ಅರ್ಜುನ್ ತಕ್ಷಣ ಕಾರ್ ಸ್ಟಾರ್ಟ್ ಮಾಡ್ದ ಮತ್ತು ಸೂರ್ಯ ಅದೇ ಕಾರ್ನಲ್ಲಿ ಬಂದು ಕೂತ. ಅವ್ರು ನೇರವಾಗಿ ಆಸ್ಪತ್ರೆ ಕಡೆ ಹೊರಟರು. ಪರಿಗೆ ಗುಂಡು ತಗಲಿತ್ತು ಮತ್ತು ಅರ್ಜುನ್ ಈ ವಿಷಯದಿಂದ ತುಂಬ ಗಾಬರಿಯಾಗಿದ್ದ. ಸೂರ್ಯನ ಹೃದಯ ಬಡಿತ ವೇಗವಾಗಿತ್ತು, ಯಾಕಂದರೆ ಅವನಿಗೆ ಪರಿಗೆ ಯಾವುದೂ ತೊಂದರೆ ಆಗೋದು ಇಷ್ಟ ಇರಲಿಲ್ಲ. ಅವನ ಶತ್ರುಗಳೇ ಪರಿಗೆ ಈ ರೀತಿ ಗುಂಡು ಹಾರಿಸಿದ್ದಾರೆ ಅಂತ ಅವನಿಗೆ ತಿಳಿದಿತ್ತು. ಸೂರ್ಯನ ಮನಸ್ಸಿನಲ್ಲಿ ಬಹಳಷ್ಟು ವಿಚಾರಗಳು ಓಡ್ತಿದ್ವು. ಅವರ ಕಾರ್ ಆಸ್ಪತ್ರೆ ಮುಂದೆ ಬಂದ ನಿಂತ ತಕ್ಷಣ ಇಬ್ಬರು ವೇಗವಾಗಿ ಕಾರ್ನಿಂದ ಹೊರಬಂದರು ಮತ್ತು ಓಡ್ತಾ ನೇರವಾಗಿ ಆಸ್ಪತ್ರೆ ಒಳಗೆ ಹೋದರು. ಸೂರ್ಯನ ಬಾಡಿಗಾರ್ಡ್ಗಳು ಮೊದಲೇ ಅಲ್ಲಿದ್ದರು. ಅವ್ರು ಸೂರ್ಯನ ಹತ್ರ ಬಂದು ಮಾಹಿತಿ ನೀಡ್ತಾ ಹೇಳಿದ್ರು, ಪರಿಬೇಬಿ ಅವರ ಆಪರೇಷನ್ ನಡೀತಿದೆ, ಅವರ ಭುಜಕ್ಕೆ ಗುಂಡು ತಗಲಿದೆ. ಸೂರ್ಯ ಈ ಮಾತು ಕೇಳಿದ ತಕ್ಷಣ ಏನೋ ಹೇಳೋದಕ್ಕೆ ಹೋದ. ಅರ್ಜುನ ಆ ವ್ಯಕ್ತಿ ಹತ್ರ ಬಂದು ಅವನ ಕಾಲರ್ ಹಿಡ್ಕೊಳ್ತಾ ಹೇಳ್ದ, ನಾನು ನಿನ್ನ ಅಲ್ಲಿ ಪರಿಯ ರಕ್ಷಣೆಗಾಗಿರಿಸಿದ್ದೆ ಮತ್ತು ನೀನು ಒಂದು ಕೆಲಸವನ್ನು ಸರಿಯಾಗಿ ಮಾಡಲಿಲ್ಲ. ಪರಿಗೆ ಏನಾದರೂ ಆದರೆ ಅರ್ಜುನ ಅವನ ಮೇಲೆ ಕೋಪಗೊಳ್ತಿದ್ದ. ಆಗ ಸೂರ್ಯ ಅರ್ಜುನ್ ಭುಜದ ಮೇಲೆ ಕೈ ಇಟ್ಟು ಅವನ ಕೈಯಿಂದ ಕಾಲರ್ ಬಿಡಿಸ್ತಾ ಹೇಳ್ದ, ಸಮಾಧಾನ ಮಾಡ್ಕೋ ಅರ್ಜುನ್, ಪರಿಗೇನೂ ಆಗೋದಿಲ್ಲ. ನನ್ನ ಪರಿ ಬಹಳ ಶಕ್ತಿಯುತವಾಗಿದ್ದಾಳೆ ಮತ್ತು ಅವಳು ಖಂಡಿತ ಸರಿಯಾಗ್ತಾಳೆ. ಸೂರ್ಯ ಇಷ್ಟು ಹೇಳಿ ಸುಮ್ಮನಾದ. ಅರ್ಜುನ ಹೃದಯ ಬಡಿತ ಇನ್ನೂ ವೇಗವಾಗಿತ್ತು. ಅವನು ಆಪರೇಷನ್ ಥಿಯೇಟರ್ ಹೊರಗೆ ಇತ್ತಿಂದ ಅತ್ತ ಅತ್ತಿಂದ ಇತ್ತ ಅಡ್ಡಾಡ್ತಿದ್ದ. ಅರ್ಜುನ್ ಈ ರೀತಿ ಅತಿ ಹೆಚ್ಚಿನ ಆತಂಕದಲ್ಲಿರೋದನ್ನು ಕಂಡು ಸೂರ್ಯ ಅವನ ಕೈ ಹಿಡ್ಕೊಂಡು ಹೇಳ್ದ, ಕೂತ್ಕೋ ಅರ್ಜುನ್, ಪರಿ ಸರಿಯಾಗ್ತಾಳೆ, ನನ್ನ ನಂಬು. ಅರ್ಜುನ್ ಅವನ ಮಾತಿಗೆ ಯಾವುದೇ ಉತ್ತರ ನೀಡಲಿಲ್ಲ. ಆಗ ಅರ್ಜುನ ಒಬ್ಬ ಆಪ್ತ ಆಳು ಓಡ್ತಾ ಅವನ ಹತ್ರ ಬಂದ ಮತ್ತು ಅರ್ಜುನ್ ಪಕ್ಕದಲ್ಲಿ ನಿಂತು ಹೇಳ್ದ, ಅರ್ಜುನ್ ಸರ್, ನಾವು ಆ ಶೂಟರ್ಗಳನ್ನ ಹಿಡಿದಿದ್ದೀವಿ. ಯಾರು ಪರಿ ಮೇಡಮ್ ಮೇಲೆ ಗುಂಡು ಹಾರಿಸಿದ್ರೋ ಮತ್ತು ಪರಿ ಮೇಡಮ್ಗೆ ಗುಂಡು ಹೇಗೆ ತಗಲ್ತು ಅನ್ನೋ ವಿಡಿಯೋವನ್ನು ಸಹ ನಾವು ತೆಗೆದುಕೊಂಡಿದ್ದೀವಿ. ಸೂರ್ಯ ಈ ಮಾತು ಕೇಳಿದ ತಕ್ಷಣ ಎದ್ದು ನಿಂತ ಮತ್ತು ಅರ್ಜುನ್ ತಕ್ಷಣ ಆ ವಿಡಿಯೋ ನೋಡ್ದ. ಅದರಲ್ಲಿ ಪರಿ ತನ್ನ ಗೆಳತಿಯ ಜೊತೆ ಒಂದು ಕ್ಯಾಂಟೀನಲ್ಲಿ ಹೋಗಿದ್ಲು ಮತ್ತು ಅವಳು ಅಲ್ಲಿಂದ ಹೊರಗೆ ಬರ್ತಿದ್ದಾಗ ಅವರಿಬ್ಬರು ಅವಳ ಹಿಂದೆ ಬಿದ್ದಿದ್ರು. ಪರಿ ತನ್ನ ಹಾಸ್ಟೆಲ್ ಹತ್ರ ತಲುಪಿದಾಗ ಅವಳಿಗೆ ಆ ಗುಂಡು ತಗಲ್ತು. ಈ ವಿಷಯವನ್ನು ಕಂಡು ಅರ್ಜುನ್ ಎದುರು ನಿಂತಿದ್ದ ಆ ವ್ಯಕ್ತಿ ಕಡೆ ನೋಡ್ತಾ ಹೇಳ್ದ, ನೀವು ಪರಿಯನ್ನು ಒಬ್ಬಳನ್ನೇ ಯಾಕೆ ಬಿಟ್ಟಿದ್ರಿ? ನಾನು ನಿಮ್ಗೆ ಹೇಳಿದ್ದೆ ಅಲ್ವಾ ನೀವು ಅವಳ ಸುತ್ತಮುತ್ತಲೇ ಇರಬೇಕು ಅಂತ. ಅರ್ಜುನ್ ಈ ಮಾತು ಹೇಳಿದ ತಕ್ಷಣ ಎದುರು ನಿಂತಿದ್ದ ಆ ವ್ಯಕ್ತಿ ಉತ್ತರ ನೀಡ್ತಾ ಹೇಳ್ದ, ಪರಿ ಮೇಡಮ್ ನಮ್ಮನ್ನು ಗಮನಿಸಿದ್ರು ಮತ್ತು ಅವರು ನಮ್ಮೆಲ್ಲರಿಗೂ ತಮ್ಮಿಂದ ದೂರ ಇರೋದಕ್ಕೆ ಹೇಳಿದ್ರು. ನಾವು ಅವ್ರ ಮಾತನ್ನು ಕೇಳ್ತಿರ್ಲಿಲ್ಲ, ನಾವು ಅವರ ಸುತ್ತಮುತ್ತಲೇ ಇದ್ವು. ಆದರೆ
ಅವ್ರು ಬಲವಂತವಾಗಿ ನಮ್ಮನ್ನು ಅಲ್ಲಿಂದ ದೂರ ಹೋಗೋದಕ್ಕೆ ಹೇಳಿದ್ರು. ಹಾಗಾಗಿ ನಾವು ಅವರಿಂದ ಸ್ವಲ್ಪ ದೂರ ಇರಬೇಕಾಯಿತು ಮತ್ತು ಅದೇ ಸಮಯದಲ್ಲಿ ಇದೆಲ್ಲ ನಡೆದು ಹೋಯಿತು. ಸೂರ್ಯ ಈ ಮಾತು ಕೇಳಿದ ತಕ್ಷಣ ಮೆಲ್ಲನೆ ಧ್ವನಿಯಲ್ಲಿ ಹೇಳ್ದ, ಈ ಹುಡುಗಿ ಎಂದಿಗೂ ಸುಧಾರಿಸೋದಿಲ್ಲ. ಮೊದಲು ಸಹ ಅವಳಿಗೆ ಸೆಕ್ಯೂರಿಟಿಯಿಂದ ಇಷ್ಟೊಂದು ತೊಂದರೆ ಇತ್ತು ಮತ್ತು ಈಗಲೂ ಸಹ. ಈ ಹುಡುಗಿ ಯಾವಾಗ ಅರ್ಥ ಮಾಡ್ಕೊಳ್ತಾಳೋ ಏನೋ ಗೊತ್ತಿಲ್ಲ. ಸೂರ್ಯ ಈ ಮಾತು ಹೇಳ್ತಿದ್ದ. ಅರ್ಜುನ್ ಕೋಪದಿಂದ ತನ್ನ ಹಲ್ಲು ಕಡಿದ ಮತ್ತು ವ್ಯಕ್ತಿ ಕಡೆ ನೋಡ್ತಾ ಹೇಳಿದ, ನನ್ನ ಆ ಶೂಟರ್ಗಳ ಹತ್ರ ಕರ್ಕೊಂಡು ಹೋಗು. ಇಷ್ಟು ಹೇಳಿ ಅರ್ಜುನ್ ತಿರುಗಿದ ಮತ್ತು ಸೂರ್ಯನ ಕಡೆ ನೋಡ್ತಾ ಹೇಳ್ದ, ನೀನು ಇಲ್ಲೇ ಇರು, ನಾನು ಸ್ವಲ್ಪ ಹೊತ್ತಿನಲ್ಲಿ ಬರ್ತೀನಿ. ಸೂರ್ಯ ಅರ್ಜುನನ್ನು ತಡಿಲಿಲ್ಲ ಮತ್ತು ಅರ್ಜುನ್ ನೇರವಾಗಿ ಆ ಶೂಟರ್ಗಳನ್ನು ಭೇಟಿಯಾಗೋದು ಅಲ್ಲಿಂದ ಹೋದ. ಸೂರ್ಯ ಅಲ್ಲೇ ನಿಂತಿದ್ದ ಮತ್ತು ಆಪರೇಷನ್ ಮುಗಿದ ತಕ್ಷಣ ವೈದ್ಯರು ಆಪರೇಷನ್ ಥಿಯೇಟರ್ನಿಂದ ಹೊರಬಂದರು. ವೈದ್ಯರು ಹೊರಗೆ ಬರೋದನ್ನು ಕಂಡು ಸೂರ್ಯ ಅವ್ರಿಗೆ ಕೇಳಿದ, ಡಾಕ್ಟರ್ ನನ್ನ ತಂಗಿ ಹೇಗಿದ್ದಾಳೆ? ವೈದ್ಯರು ಸೂರ್ಯನ ಮಾತಿಗೆ ಉತ್ತರ ನೀಡ್ತಾ ಹೇಳಿದ್ರು, ನಾವು ಗುಂಡನ್ನು ಹೊರತೆಗ್ದಿದ್ದೀವಿ, ಆದರೆ ಈಗ ಅವಳು ಪ್ರಜ್ಞಾಹೀನಳಾಗಿದ್ದಾಳೆ. ಸೂರ್ಯ ಅವ್ರ ಮಾತು ಕೇಳಿ ಸ್ವಲ್ಪ ಯೋಚಿಸ್ತಾ ಹೇಳ್ದ, ನಾನು ನನ್ನ ತಂಗಿಯನ್ನು ಭೇಟಿಯಾಗಬಹುದಾ ಮತ್ತು ಅವಳಿಗೆ ಪ್ರಜ್ಞೆ ಯಾವಾಗ ಬರುತ್ತೆ? ಡಾಕ್ಟರ್ ಹೇಳಿದ್ರು, ಮಿಸ್ಟರ್ ಸೂರ್ಯ, ಅವಳಿಗೆ ಪ್ರಜ್ಞೆ ಬಹುಶಃ ನಾಳೆ ಬೆಳಗ್ಗೆವರೆಗೆ ಬರುತ್ತೆ, ಆದರೆ ನೀವು ಅವಳನ್ನ ಭೇಟಿಯಾಗಬಹುದು. ಇಷ್ಟು ಹೇಳಿ ವೈದ್ಯರಲ್ಲಿಂದ ಹೋದರು ಮತ್ತು ಸೂರ್ಯ ಪರಿಯನ್ನು ಭೇಟಿಯಾಗಲು ಒಳಗೆ ಹೋದ. ಪರಿಯ ಮುಖಕ್ಕೆ ಆಕ್ಸಿಜನ್ ಮಾಸ್ಕ್ ಹಾಕಲಾಗಿತ್ತು ಮತ್ತು ಅವಳು ಅಲ್ಲೇ ಬೆಡ್ ಮೇಲೆ ಮಲಗಿದ್ಲು. ಅವಳ ಕಣ್ಣುಗಳು ಮುಚ್ಚಿದ್ವು ಮತ್ತು ಸೂರ್ಯ ಅವಳ ಹತ್ರ ಹೋದ ತಕ್ಷಣ ಅವನ ಪರಿ ಕೈ ಹಿಡ್ಕೊಂಡು ಹೇಳ್ದ, ಪುಟ್ಟ ಹುಡುಗಿ, ಯಾವಾಗ ನೀನು ಹಠ ಬಿಡ್ತೀಯ ಮತ್ತು ಯಾವಾಗ ನಿನ್ನ ಜೊತೆ ಒಬ್ಬ ಬಾಡಿಗಾರ್ಡ್ ಇರಿಸ್ಕೊಳ್ಳಲು ಶುರು ಮಾಡ್ತೀಯಾ? ಇನ್ನು ಮುಂದೆ ನಾನೇನು ಯಾವುದೇ ಮಾತನ್ನು ಕೇಳೋದಿಲ್ಲ ಮತ್ತು ನಾನು ಹೇಳಿದ್ದನ್ನು ನೀನು ಮಾಡಬೇಕು. ಯಾಕಂದರೆ ನಿನ್ನ ಹಠ ಪೂರೈಸೋದಕ್ಕೆ ನಾನು ನಿನ್ನ ಪ್ರಾಣವನ್ನು ಅಪಾಯಕ್ಕೆ ಹಾಕೋದಕ್ಕೆ ಸಾಧ್ಯ ಇಲ್ಲ. ಇಷ್ಟು ಹೇಳಿ ಸೂರ್ಯ ಅವಳ ಕೈಗಳನ್ನ ಮಗುವಿನಂತೆ ಮುತ್ತಿಟ್ಟ ಮತ್ತು ಅವನು ಸ್ವಲ್ಪ ಹೊತ್ತು ಅಲ್ಲೇ ಕೂತ ಅಲ್ಲಿಂದ ಹೋಗಲು ಎದ್ದು ನಿಂತ. ಅವನು ಪರಿ ತಲೆ ಮೇಲೆ ಕೈ ಸವರ್ತಾ ಹೇಳಿದ, ಟೇಕ್ ರೆಸ್ಟ್, ನಾನು ನಾಳೆ ಬೆಳಗ್ಗೆ ಬಂದು ನಿನ್ನ ಭೇಟಿ ಆಗ್ತೀನಿ. ಇಷ್ಟು ಹೇಳಿ ಸೂರ್ಯ ಕೋಣೆಯಿಂದ ಹೊರಬಂದ ಮತ್ತು ಅವನು ಹೊರಬಂದ ತಕ್ಷಣ ನೋಡಿದ ಅರ್ಜುನ್ ವೇಗವಾಗಿ ನಡ್ಕೊಂಡು ಆ ಕಡೆ ಬರ್ತಿದ್ದ. ಅರ್ಜುನನ್ನು ನೋಡಿದ ತಕ್ಷಣ ಸೂರ್ಯನಿಗೆ ಅರ್ಥ ಆಯಿತು ಅರ್ಜುನ್ ಆ ಶೂಟರ್ಗಳನ್ನ ಕೊಂದು ಬಂದಿದ್ದಾನೆ ಅಂತ. ಸೂರ್ಯ ಅರ್ಜುನ್ ಕಡೆ ನೋಡ್ತಾ ಹೇಳ್ದ, ನಿನ್ನ ಕೋಪ ತಣಿತಾ? ಸೂರ್ಯನ ಮಾತು ಕೇಳಿ ಅರ್ಜುನ್ ಮೆಲ್ಲನೆ ತನ್ನ ತಲೆ ಅಲ್ಲಾಡಿಸ್ತಾ ಕೇಳ್ದ, ಈಗ ಪರಿ ಹೇಗಿದ್ದಾಳೆ? ಸೂರ್ಯ ಅವನ ಮಾತಿಗೆ ಉತ್ತರ ನೀಡ್ತಾ ಹೇಳ್ದ, ಅವಳಿಗೆ ಬೆಳಗ್ಗೆವರೆಗೆ ಪ್ರಜ್ಞೆ ಬರುತ್ತೆ, ನೀನು ಆತಂಕ ಪಡಬೇಡ, ಅವಳಿಗೆ ಆರಾಮಾಗಿದ್ದಾಳೆ. ಡಾಕ್ಟರ್ ಜೊತೆ ನಾನು ಮಾತಾಡಿದ್ದೀನಿ, ನಾನು ಮನೆಗೆ ಹೋಗ್ತಿದ್ದೀನಿ. ಮತ್ತು ನೀನು? ಸೂರ್ಯ ತನ್ನ ಮಾತು ಪೂರ್ತಿಗೊಳಿಸೋ ಮೊದಲೇ ಅರ್ಜುನ್ ಹೇಳ್ದ, ಇಲ್ಲ, ನಾನು ಇಲ್ಲೇ ಇರ್ತೀನಿ, ನೀನು ಮನೆಗೆ ಹೋಗು. ಅಲ್ಲಿ ಭೂಮಿ ಒಬ್ಬಳೇ ಇದ್ದಾಳೆ, ನನ್ನ ಬಗ್ಗೆ ಚಿಂತೆ ಮಾಡಬೇಡ. ಅರ್ಜುನ್ ಈ ಮಾತು ಹೇಳಿದ ತಕ್ಷಣ ಸೂರ್ಯ ಭೂಮಿ ಬಗ್ಗೆ ಯೋಚಿಸ್ತಾ ಮತ್ತು ಅವನು ಅರ್ಜುನ್ ಭುಜದ ಮೇಲೆ ಕೈ ಇಟ್ಟು ಆಸ್ಪತ್ರೆಯಿಂದ ಹೊರಗೆ ಹೋದ. ಇನ್ನೊಂದು ಕಡೆ ಭೂಮಿ ತುಂಬ ಆತಂಕಕ್ಕೊಳಗಾಗಿದ್ಲು ಮತ್ತು ಸೂರ್ಯ ಕೋಣೆ ಒಳಗೆ ಬಂದ ತಕ್ಷಣ ಭೂಮಿ ಅವನ ಹತ್ರ ಬಂದಳು ಮತ್ತು ಅವನ ಕೈ ಹಿಡ್ಕೊಂಡು ಹೇಳಿದ್ಲು, ಪರಿಗೆ ಏನಾಯಿತು? ಅವಳು ಆರಾಮಾಗಿದ್ದಾಳಲ್ವಾ? ಅವಳು ಗುಂಡು ತಗಲಿದೆ, ನೀನು ಅವಳನ್ನ ಭೇಟಿಯಾಗೋದಕ್ಕೆ ಒಬ್ಬನೇ ಯಾಕೆ ಹೋದೆ? ನಿನ್ನ ಜೊತೆ ಕರ್ಕೊಂಡು ಹೋಗಬೇಕಿತ್ತಲ್ವಾ? ಭೂಮಿ ಈ ರೀತಿ ಆತಂಕಗೊಂಡಿರೋದನ್ನು ಕಂಡು ಸೂರ್ಯ ಅವಳನ್ನ ದಿಟ್ಟಿಸಿ ನೋಡ್ತಾ ಹೇಳ್ದ, ನಿನಗೆ ಹೇಗೆ ತಿಳಿತು ಪರಿಗೆ ಗುಂಡು ತಗಲಿದೆ ಅಂತ? ಭೂಮಿ ಅವನ ಮಾತು ಕೇಳಿ ಒಂದು ಕ್ಷಣ ಸುಮ್ಮನಾದ್ಲು ಮತ್ತು ಸೂರ್ಯ ಅವಳ ಕೈ ಹಿಡ್ಕೊಂಡು ಹೇಳ್ದ, ನಾನು ನಿನಗೆ ಏನೋ ಕೇಳ್ತಿದ್ದೀನಿ ಭೂಮಿ. ಭೂಮಿ ಹೇಳಿದ್ಲು, ಅದು ನಿಜ ಹೇಳಬೇಕಂದ್ರೆ ನಾನು ನಿನ್ನ ಮತ್ತು ಅರ್ಜುನ್ ಮಾತುಗಳನ್ನ ಕೇಳಿಸ್ಕೊಂಡಿದ್ದೆ. ನೀನಿದೆಲ್ಲ ಬಿಡು ಮತ್ತು ಹೇಳು, ಅವಳಿಗೆ ಪ್ರಜ್ಞೆ ಬಂದಿದೆಯೋ ಇಲ್ವೋ? ಸೂರ್ಯ ಮೆಲ್ಲನೆ ಇಲ್ಲ ಅಂತ ತಲೆ ಅಲ್ಲಾಡಿಸ್ದ ಮತ್ತು ಅವನು ಹೇಳಿದ, ನಾಳೆ ಬೆಳಗ್ಗೆವರೆಗೆ ಅವಳಿಗೆ ಪ್ರಜ್ಞೆ ಬರುತ್ತೆ. ಭೂಮಿ ಅವನ ಮಾತು ಕೇಳಿದ ತಕ್ಷಣ ಅವನ ಕೈ ಹಿಡ್ಕೊಂಡು ಹೇಳಿದ್ಲು, ನಾಳೆ ನಾನು ಕೂಡ ನಿನ್ನ ಜೊತೆ ಬರ್ತೀನಿ, ಅವಳನ್ನ ಭೇಟಿಯಾಗೋದಕ್ಕೆ ದಯವಿಟ್ಟು ಬೇಡ ಅನ್ಬೇಡ. ಸೂರ್ಯ ಅವಳ ಮಾತು ಕೇಳಿದ ತಕ್ಷಣ ಇಲ್ಲ ಅಂತ ತಲೆ ಅಲ್ಲಾಡಿಸ್ತಾ ಹೇಳ್ದ, ಇಲ್ಲ, ನೀನು ಪರಿಯನ್ನು ಭೇಟಿಯಾಗೋದಕ್ಕೆ ಹೋಗುವಂತಿಲ್ಲ. ಸೂರ್ಯ ಈ ಮಾತು ಹೇಳಿದ ತಕ್ಷಣ ಭೂಮಿ ಅವನ ಕಡೆ ಆಶ್ಚರ್ಯದಿಂದ ನೋಡ್ತಾ ಹೇಳಿದ್ಲು, ಯಾಕೆ ನಾನು ಅವನ್ನ ಭೇಟಿಯಾಗೋದಕ್ಕೆ ಹೋಗಬಾರ್ದು? ಮತ್ತು ನಾನು ಇಲ್ಲಿಗೆ ಬಂದಾಗ ಅವಳೇ ನನಗೆ ಆಶ್ರಯ ನೀಡಿದ ಮೊದಲ ವ್ಯಕ್ತಿಯಾಗಿದ್ಲು. ಇಂದು ಅವಳ ಸ್ಥಿತಿ ಹೀಗಿರುವಾಗ ನಾನು ಅವಳನ್ನ ಭೇಟಿಯಾಗಲು ಸಾಧ್ಯ ಇಲ್ವಾ? ಸೂರ್ಯ ಭೂಮಿ ಕೈಯನ್ನು ತನ್ನ ಕೈ ಮೇಲಿಂದ ತೆಗೆಯುತ್ತಾ ಹೇಳ್ದ, ನಾನು ಹೇಳಿದೆ ಅಂದರೆ ಹೇಳಿದೆ ಅಷ್ಟೇ, ನೀನು ಅಲ್ಲಿಗೆ ಹೋಗುವಂತಿಲ್ಲ ಮತ್ತು ಈಗ ನಾವು ಈ ಬಗ್ಗೆ ಆರ್ಗ್ಯುಮೆಂಟ್ ಮಾಡೋದಿಲ್ಲ. ಭೂಮಿ ಆಶ್ಚರ್ಯದಿಂದ ಸೂರ್ಯನ ಕಡೆ ನೋಡ್ತಿದ್ಲು. ಸೂರ್ಯ ಬಟ್ಟೆ ಬದಲಿಸೋ ಕೋಣೆ ಕಡೆ ಹೋದ ಮತ್ತು ಭೂಮಿ ಅವನ ಹಿಂದೆ ಬರ್ತಾ ಹೇಳಿದ್ಲು, ನಾವು ಯಾವುದೇ ವಾದ ಮಾಡೋದಿಲ್ಲ ಎನ್ನೋ ನಿನ್ನ ಮಾತಿನ ಅರ್ಥ ಏನು? ನನಗೂ ನಿನ್ನ ಜೊತೆ ಯಾವುದೇ ವಾದ ಮಾಡೋ ಇಷ್ಟ ಇಲ್ಲ. ನಾನು ಕೇವಲ ಇಷ್ಟೇ ಹೇಳ್ತಿದ್ದೀನಿ, ಪರಿಯನ್ನು ನೋಡೋದಕ್ಕೆ ನಾನು ಕೂಡ ಬರ್ತೀನಿ. ಇದು ಅಂತಿಮ, ನೀನು ನನ್ನ ಮಾತನ್ನು ಕೇಳಲೇಬೇಕು. ಭೂಮಿ ಹಠ ಮಾಡೋದಕ್ಕೆ ಶುರು ಮಾಡಿದ್ಲು ಮತ್ತು ಸೂರ್ಯ ಅವನ್ನ ದಿಟ್ಟಿಸಿ ನೋಡೋದಕ್ಕೆ ಶುರು ಮಾಡ್ದ. ಭೂಮಿ ಸೂರ್ಯನ ಅತಿ ಹತ್ತಿರ ಬಂದು ಅವನ ಕಣ್ಣಲ್ಲಿ ಕಣ್ಣಿಟ್ಟು ಹೇಳಿದ್ಲು, ಮೊದಲನೇದಾಗಿ ನೀನು ಈ ರೀತಿ ನನಗೆ ಕಣ್ಣು ತೋರಿಸೋದನ್ನು ನಿಲ್ಲಿಸು. ನಾನು ನಿನ್ನ ಈ ದಿಟ್ಟಿಸಿ ನೋಡುವಿಕೆಗೆ ಹೆದರೋಳಲ್ಲ ಮತ್ತು ನಾನು ನಾಳೆ ನಿನ್ನ ಜೊತೆ ಆಸ್ಪತ್ರೆಗೆ ಬರ್ತಿದ್ದೀನಿ. ಭೂಮಿ ಇಷ್ಟು ಹೇಳಿ ಅಲ್ಲಿಂದ ಹೋಗ್ತಿದ್ಲು. ಆಗಲೇ ಸೂರ್ಯ ಭೂಮಿ ಕೈ ಹಿಡಿದು ಅವಳನ್ನ ಗೋಡೆಗೆ ಅಂಟಿಸಿ ಹೇಳ್ದ, ಯಾಕೆ ನೀನು ಇಷ್ಟೊಂದು ಹಠ ಮಾರಿ? ಹೇಳಿ, ಯಾಕೆ ಇಷ್ಟೊಂದು ಹಠ ಮಾಡ್ತೀಯಾ? ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವಿಡಿಯೋಗಾಗಿ ಮೆಂಬರ್ಶಿಪ್ ತಗೊಳ್ಳಿ. ಥ್ಯಾಂಕ್ ಯು.